ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ದಿನಾಂಕ 14/11/2025 ಶುಕ್ರವಾರದಿಂದಂದು ಪುರಸಭೆಯಲ್ಲಿ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಸೇರಿ ಬಂಕಾಪುರದ ಪಟ್ಟಣವು ಒಂದು ಶ್ರೀಮಂತ ಐತಿಹಾಸಿಕ ಹಿನ್ನೆಲೆಯುಳ್ಳ ಸ್ಥಳವಾಗಿದೆ. ರಾಷ್ಟ್ರಕೂಟ ರಾಜ್ಯದಿಂದ ಸವಣೂರು ನವಾಬರವರೆಗೆ ಸುಮಾರು 800 ವರ್ಷಗಳ ಕಾಲ ಹಲವಾರು ಹಿಂದೂ ಮುಸ್ಲಿಂ ರಾಜ್ಯ ಮನೆತನದವರ ಶ್ರೀಮದ್ ರಾಜಧಾನಿಯಾಗಿದ್ದು 22 ಮಹಲಿಗಳಿಗೆ ಕೇಂದ್ರ ಸ್ಥಳವಾಗಿದ್ದ ಬಂಕಾಪುರವನ್ನ ಮಹೇಶ್ ಮಹಲ್ ಕಟ್ಟಿಮನಿ ಅಂತ ಕರೀತಾರೆ. ಬಂಕಾಪುರ ತಾಲೂಕು ತಳವಾದ್ರೆ ತಹಸೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟರ್ ಕಚೇರಿ, ನ್ಯಾಯಾಲಯ, ತಾಲೂಕು ಪಂಚಾಯಿತಿ, ಉನ್ನತ ವ್ಯಾಸಂಗ ವಿದ್ಯಾಸಂಸ್ಥೆಗಳು ಮುಂತಾದ ತಾಲೂಕಿನ ಎಲ್ಲಾ ಕಚೇರಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಎಲ್ಲಾ ಕಟ್ಟಡಗಳಿಗೆ ಬೇಕಾಗುವ 139 ಎಕರೆ ವಿಸ್ತೀರ್ಣದ ಕೋಟೆಯ ಸ್ಥಳ ಎಲ್ಲಿದೆ. ಇದರಿಂದಾಗಿ ವ್ಯಾಪಾರಸ್ಥರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ನೌಕರರ ವರ್ಗದವರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಆಟೋ ಚಾಲಕರಿಗೆ, ಉದ್ಯಮಿಗಳಿಗೆ ಮುಂತಾದ ತುಂಬಾ ಅನುಕೂಲ ಬದುಕುತ್ತೆ. ಇದರಿಂದ ನಮ್ಮ ಸಮಯ ಮತ್ತು ಹಣ ಉಳಿತಾಯವಾಗುತ್ತೆ ಹಾಗೂ ನಿರುದ್ಯೋಗ ನಿವಾರಣೆ ಆಗುತ್ತೆ. ಮತ್ತು ಬಂಕಾಪುರದ ವಿಶೇಷತೆ ಏನಪ್ಪಾ ಅಂದ್ರೆ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಬಂಕಾಪುರದ ಭಾಗವಾಗಿರುವ ಬಾಡ ಗ್ರಾಮದಲ್ಲಿ ಜನಿಸಿದ ಕೆಲ ಕಾಲ ಬಂಕಾಪುರದ ದಂಡನಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ 19ನೇ ಶತಮಾನದ ಸುಖಿ ಸಂತ ಹಜರತ್ ಸಾಹೇಬ್ ಅಲ್ಲಾವುದ್ದೀನ್ ಶಾ ಖಾದ್ರಿ ಅವರ ದರ್ಗಾ ಇಲ್ಲಿದೆ. ಕರ್ನಾಟಕದ, ತಮಿಳುನಾಡು ಹಾಗೂ ಮಹಾರಾಷ್ಟ್ರದ ಹಿಂದೂ ಮುಸ್ಲಿಂ ಭಕ್ತರು ಗುರುವಿನಲ್ಲಿ ಗದಗ್ಗೆ ದರ್ಶನ ಪಡೆಯುತ್ತಾರೆ. ಕವಿ ಚಕ್ರವರ್ತಿ ರನ್ನ ಬಂಕಾಪುರ ಜೈನ ಗುರುಗಳು ಆದ ಅಜಿತ್ ಸೇನಾಚಾರ್ಯರ ಬಳಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಂಕಾಪುರ ತಾಲೂಕು ಹೋರಾಟಕ್ಕೆ ಬೆಂಬಲಿಸಿದ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಯವರು ಈ ಬಗ್ಗೆ ತಾವೆಲ್ಲ ಬಂಕಾಪುರ ತಾಲೂಕು ಆಗಲು ಬೆಂಬಲಿಸ್ತೀವಿ ಎಂಬ ಬಗ್ಗೆ ತರಾವು ಪಾಸು ಮಾಡಬೇಕಾಗತ್ತೆ, ವಿನಂತಿಸ್ತೀವಿ. ಬಂಕಾಪುರ ತಾಲೂಕು ಪುನರ್ ಸ್ಥಾಪನೆ ನಮ್ಮ ಹಕ್ಕು ಎಂದು ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾವು 2001ರಲ್ಲಿ ಈ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯನ್ನು ಹುಟ್ಟುಹಾಕಿ 24 ವರ್ಷಗಳವರೆಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬಂಕಾಪುರ ತಾಲೂಕು ಆಗಲಿಕ್ಕೆ ಎಲ್ಲ ರೀತಿಯಿಂದ ಅರ್ಹತೆಯನ್ನು ಪಡೆದಿದೆ. 1961ರವರೆಗೆ ಬಂಕಾಪುರ ತಾಲೂಕು ಆಗಿತ್ತು ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಉಂಟು. ತಾಲೂಕು ಆಗುವುದರಿಂದ ಇಲ್ಲಿ ಸುಮಾರು 50 ಗ್ರಾಮಗಳಿಗೆ ಸಹಾಯ ಆಗ್ತಾಯಿದೆ. 50 ಗ್ರಾಮಗಳಿಂದ ಸಹಾಯ ಆದರೆ ಸುಮಾರು 1,20,000 ಜನಸಂಖ್ಯೆ ಇದರ ಲಾಭವನ್ನು ಪಡಿತಾ ಇದ್ದಾರೆ. ಬಂಕಾಪುರದ ಜನಸಂಖ್ಯೆ ಈಗ 30,000 ಇದ್ದರೆ ಸುಮಾರು 30,000 ಜನ ಈಗೇನು ಜವಳಿ ಪಾರ್ಕ್ ವಗೇರೆ ಆಗ್ತಾ ಇದ್ದಾವೆ ಅಲ್ಲೆಲ್ಲ ಸುಮಾರು 30,000 ಜನ ಕೂಡ್ತಾ ಇದ್ದಾರೆ. ಒಟ್ಟಾಗಿ 50 ಗ್ರಾಮಗಳನ್ನು ಸೇರಿಸಿದರೆ 1,30,000 ಜನರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ತಾಲೂಕಿನಲ್ಲಿರುವಂಥ ಎಲ್ಲ ಕಚೇರಿಗಳು ಬಂಕಾಪುರದಲ್ಲಿ ಆಗುವುದರಿಂದ ಬಂಕಾಪುರದ ಜನರಿಗೆ, ಸುತ್ತಲಿನ ಗ್ರಾಮಗಳ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ನಾವು ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಸಾರ್ವಜನಿಕ ಪ್ರಕಟಣೆಯನ್ನು ನಮ್ಮ ಬಂಕಾಪುರ ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಮಾಗಿಯವರ ಅಮೃತ ಹಸ್ತದಿಂದ ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ನಾವು ಇವತ್ತು ಇದನ್ನು ಬಿಡುಗಡೆ ಮಾಡಿದ್ದೇವೆ. ಇನ್ನು ಗ್ರಾಮಗಳನ್ನು ನಾವು ಅಡ್ಡಾಡಬೇಕಾಗ್ಯದ. 50 ಗ್ರಾಮಗಳಿಗೆ ಭೇಟಿ ಕೊಟ್ಟು, ಎಲ್ಲ ಪಂಚಾಯತಿಗೆ ಭೇಟಿ ಕೊಟ್ಟು ಆ ಪಂಚಾಯತಿಯ ಠರಾವುಗಳನ್ನು ನಾವು ಪಡ್ಕೋತೇವೆ. ಮತ್ತು ಈಗಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಾಸೀರ್ ಖಾನ್ ಪಠಾಣ್ರವರು ನಮಗೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಿದ್ದಾರೆ. ಬರುವ ಸೆಷನ್ದಲ್ಲಿ 8ನೇ ತಾರೀಕು ಪ್ರಾರಂಭವಾಗುವಂಥ ಸೆಷನ್ದಲ್ಲಿ ಈ ವಿಷಯವಾಗಿ ಅಸೆಂಬ್ಲಿಯೊಳಗೆ ಪ್ರಶ್ನೆ ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಕೂಡ ಸೆಳೀತಾ ಇದ್ದಾರೆ. ಕಳೆದ ಉಪಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ನಮ್ಮ ಸಮಿತಿಯವರು ಭೇಟಿಯಾಗಿ ಅವರಿಂದನೂ ಕೂಡ ನಾವು ಆಶ್ವಾಸನೆ ಪಡ್ಕೊಂಡೇವೆ. ಬಂಕಾಪುರ ತಾಲೂಕು ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಬಂಕಾಪುರದ ಸರ್ವ ಜನ ಹಾಗೂ 50 ಗ್ರಾಮಗಳ ಸರ್ವ ಜನರು ಕೂಡ ಇದಕ್ಕೆ ಸಹಕಾರ ನೀಡಿದಲ್ಲಿ ನಮಗೆ ಬಂಕಾಪುರ ತಾಲೂಕು ಆಗೋದು ಬಹಳಷ್ಟು ಹಗುರ ಆಗ್ತದೆ. ಆದ್ದರಿಂದ ಎಲ್ಲರಲ್ಲಿ ನಮ್ಮ ವಿನಂತಿ ಏನಂತಂದರೆ ಎಲ್ಲರೂ ಕೂಡ ತಾವು ತನುಮನ ಧನದಿಂದ ನಮ್ಮ ಈ ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾದರೆ ನಮ್ಮ ಕನಸು ಈಡೇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಹಶೀಲ್ದಾರ್, ಬಂಕಾಪುರ ತಾಲೂಕು ಪುನರುತ್ಥಾನ ಹೋರಾಟ ಸಮಿತಿಯ ಸಂಸ್ಥಾಪಕ ಸಂಚಾಲಕ. ಇದನ್ನು 24 ವರ್ಷ ಆಯಿತು ಹೋರಾಟ ಮಾಡೋಕ್ಕಂತ. ಈಗ ಒಳ್ಳೆ ಪ್ರಾಯಕ್ಕೆ ಬಂದೈತಿ. ಆ ಕಾರಣಕ್ಕೆ ಎಲ್ಲರೂ ಸದಸ್ಯರು, ಊರಿನ ಜನರು ಮತ್ತು ಹಳ್ಳಿಯ ಜನರು ಬೆಂಬಲ ಕೊಟ್ಟಿದ್ದಾದ್ರೆ ತಾಲೂಕು ಆಗೋಕ್ಕೆ ಏನು ತಡ ಇಲ್ಲ. ಅದೇ ರೀತಿಯಾಗಿ ಈ ತಾಲೂಕು ಈ ಶಾಸಕರು ಮಾಡಿದ್ದಾದ್ರೆ ನಮ್ಮ ಊರಿನ ಒಂದು ಮುಖ್ಯ ಬೀದಿಗೆ
ಪೈಲ್ವಾನ್ ಪಠಾಣ್ ರೋಡ್ ಅಂತೇಳಿ ಹೆಸರಿಡ್ತೀನಿ ಅಂತೇಳಿ ನಾನು ಮೊನ್ನೆ ಅವರಿಗೆ ಅವ್ರ ಮನೆಯಾಗ ಹೇಳಿ ಬಂದೀನಿ, ಈಗ ಆದರೂ ಹೇಳ್ತೀನಿ. ನಮಸ್ಕಾರ. ಆಗಿ ಪುರಸಭೆಯ ಅಧ್ಯಕ್ಷರು ನಾವು ಇವರು ಬಂಕಾಪುರ ಪುರಸಭೆ ಇಂದ ಎಲ್ಲರಿಗೆ ನಾವು ಬೆಂಬಲ ಕೊಡ್ತೀವಿ. ನಮಸ್ಕಾರ. ನಮ್ಮ ಏನು ಬಂಕಾಪುರದ ತಾಲೂಕಾ ಪುನರುತ್ಥಾನ ಹೋರಾಟ ಸಮಿತಿಗೆ ಅವರ ಬೆನ್ನೆಲುಬಾಗಿ ಅವರ ಒಂದು ಬೆಂಬಲಿಗೋಸ್ಕರವಾಗಿ ಬೆಂಬಲಾರ್ಥವಾಗಿ ನಾವು ಎಲ್ಲ ಬಂಕಾಪುರದ ಸುತ್ತಮುತ್ತಲ ಕಲಾ ಬಳಗದವರು ಅವ್ರಿಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಆರ್ಥಿಕ ನೆರವನ್ನು ನೀಡಬೇಕು. ಯಾಕಂದರೆ ಆರ್ಥಿಕ ಒಂದು ಬಲಾಟೆ ಆಗಬೇಕು. ಎಲ್ಲಿ ಹೋಗಬೇಕಾದ್ರೂ ಕೂಡ ಆರ್ಥಿಕ ಪರಿಸ್ಥಿತಿ ನಮ್ಮದು ಬಲಾಟೆ ಆದ್ರೇ ಎಲ್ಲ ರೀತಿಯಿಂದ ಹೋಗೋಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಬಂಕಾಪುರ ಹಾಗೂ ಸುತ್ತಮುತ್ತ ಕಲಾ ಬಳಗದವರು ಆರ್ಥಿಕವಾಗಿ ನೆರವನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲರೂ ಒಂದು ಅವರಿಗೆ ಸಹಾಯ ಮಾಡಿದರೆ, ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ, ಅವ್ರಿಗೆ ಒಂದು ಸಹಾಯಾರ್ಥವಾಗಿ ನಿಂತ್ಕೊಂಡ್ರೆ, ಅವರು ಒಂದು ಶಕ್ತಿಗಾಗಿ ನಿಂತ್ಕೊಂಡ್ರೆ ನಾವು ಇದು ಒಂದು ಪುನರುತ್ಥಾನ ಹೋರಾಟ ಸಮಿತಿಗೆ ಒಂದು ಬೆಂಬಲ ಸಿಗ್ತದೆ ಅಂತ ತಿಳ್ಕೊಂಡು ನಾನು 2 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಸಂಚಾಲಕ ಮಂಡಳಿ ಸರ್ವ ಸದಸ್ಯರು ಇದೇ ಸಂದರ್ಭದಲ್ಲಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸುರೇಶಪ್ಪ ಹಂಡೆ, ಸಂಸ್ಥಾಪಕ ಸಂಚಾಲಕರು ಅಬ್ದುಲ್ ರಜಾಕ್, ತಹಸೀಲ್ದಾರ್ ಕಾರ್ಯದರ್ಶಿಗಳು ಆದ ಅಂದನಸ್ವಾಮಿ ಆದವಾನಿಮಠ, ಸಂಗೀತ ಗಾಯಕರು ಆಗಿರುವಂತಹ ಗುರುರಾಜ್ ಚಿಲ್ವಾದಿ ಮತ್ತು ಪೋರ್ಷಗೆ ಅಧ್ಯಕ್ಷರು ಆದ ಮಮತಾ ಮಾಗಿ, ಉಪಾಧ್ಯಕ್ಷರು ಆದ ಆಂಜನೇಯ ಗುಡಿಗೇರಿ, ಮುಖ್ಯ ಅಧಿಕಾರಿಗಳು ಆಗಿರುವಂತಹ ಶಿವಾನಂದ ಅಜ್ಜನವರ್, ಪುರಸಭೆಯ ಸದಸ್ಯರು ಆಗಿರುವಂತಹ ಸುರೇಶ್ ಕುರುಗೋಡಿ, ಮಕ್ಬುಲ್ ಅಹಮದ್ ಬೊಮ್ಮನಹಳ್ಳಿ, ನಾಸಿರ್ ಅಹಮದ್ ಅಲ್ಡೇವಾಲೆ, ಮೊಹಮ್ಮದ್ ಅಮಿತ್ ಖಾಜಿ, ಮಂಜುನಾಥ್ ತಳ್ವಾರ್, ಗದಿಗೆಪ್ಪ ಬಳ್ಳಾರಿ, ಸೋಮಣ್ಣ ಕುರಿ, ಮಂಜುನಾಥ್ ಕೂಲಿ, ಕೃಷ್ಣ ಉಮೇಶ್ ಮಳಗಿಮನಿ, ಸಿದ್ದಯ್ಯ ಗೌರಿಮಠ, ವಿಜಯ್ ಕುಮಾರ್ ದೇಸಳ್ಳಿ, ಜಗದೀಶ್ ಚೆಲ್ವಾದಿ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.